ಸಾಕಷ್ಟು ವಿಚಾರಗಳನ್ನು ನಾವು ಮಾತನಾಡ್ತಾ ಇದ್ವಿ. ಅಂದರೆ ಈ ಒಂದು ರಕ್ತಚಂದ್ರ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರಾಶಿಯವರಿಗೆ, ಜೊತೆಗೆ ಇದಕ್ಕೆ ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಅಂತೇಳಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಗ್ರಹಣದ ಹಂತಗಳೇನಿದೆ ಕೊನೆಯ ಹಂತಕ್ಕೆ ತಲುಪುತ್ತೆ. ನಭಮಂಡಲದಲ್ಲಿ ವರ್ಷದ ಮೊದಲ ಚಂದ್ರಗ್ರಹಣ ಗೋಚರ ಆಗಿದೆ. ಭಾರತದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರ ಆಗಿದೆ. ಭಾರತದಲ್ಲಿ ಸಂಜೆ 6:40 ಈ ಬ್ಲಡ್ ಮೂನ್ ಏನಿದೆ ಅದು ಗೋಚರ ಆಗುತ್ತೆ. ಅಂದರೆ ಕೌಂಟ್ ಡೌನ್ ಶುರುವಾಗಿದೆ. ಕೇವಲ ಇನ್ನೊಂದು 10 ನಿಮಿಷ ಅಷ್ಟೇ. ಕೆಲವೇ ಕ್ಷಣಗಳಲ್ಲಿ ನೀವು ಆ ಒಂದು ಕೌತುಕವನ್ನು ಕಣ್ತುಂಬಿಕೊಳ್ಬಹುದು. ಸಂಜೆ 6:47 ಆ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಮುಕ್ತಾಯ ಆಗುತ್ತೆ. ವರ್ಷದ ಮೊದಲ ಚಂದ್ರಗ್ರಹಣ ಇದು. ಅದು ಭಾರತದಲ್ಲಿ ಈಗ ಮೊನ್ನೆ 10-15 ದಿವಸದ ಹಿಂದೆ ನಡೆದಂತಹ ಗ್ರಹಣ ಏನಿತ್ತು ಅದು ನಮ್ಮ ಭಾರತದಲ್ಲಿ ಗೋಚರ ಆಗಿರಲಿಲ್ಲ. ಬಟ್ ಈಗ ಈ ಬ್ಲಡ್ ಮೂನ್ ಏನಿದೆ ಅದು ಸಂಜೆ 6:40 ಹೆಚ್ಚು ಕಡಿಮೆ ಇನ್ನು 10 ನಿಮಿಷ ಇದೆ. ಕೆಲವೇ ಕ್ಷಣಗಳಲ್ಲಿ ಅದು ಮುಕ್ತಾಯ ಕೂಡ ಆಗುತ್ತೆ. ಅಂದರೆ 6:47 ಕರೆಕ್ಟಾಗಿ ಕೇತುಗ್ರಸ್ತ ಚಂದ್ರಗ್ರಹಣ ಮುಕ್ತಾಯ ಆಗತ್ತೆ. ಆಮೇಲೆ ದೃಶ್ಯದಲ್ಲಿ ನಾವು ಅವಾಗಲಿಂದಲೂ ಕೂಡ ನಿರಂತರವಾಗಿ ಗಮನಿಸ್ತಾ ಇದ್ದೀವಿ. ನ್ಯೂಜಿಲ್ಯಾಂಡು, ಕ್ಯಾಲಿಫೋರ್ನಿಯಾ, ಚೀನಾ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಹೇಗೆ ಚಂದ್ರ ಯಾವ ಬಣ್ಣದಲ್ಲಿ ಹಿಂಗೆ ಕಾಣಿಸ್ತಾ ಇದ್ದಾನೆ ಅಂತೇಳಿ ಕಂಪ್ಲೀಟಾಗಿ ಪ್ರತಿಯೊಂದು ವಿಜುವಲ್ಸ್ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಭಾಗದಿಂದ ಹೇಗೆ ಚಂದ್ರ ಕಾಣಿಸ್ತಾ ಇದ್ದಾನೆ. ಆ್ಯಂಡ್ ನಮ್ಮ ಭಾರತದಲ್ಲಿ ಈಗ ನೆಹರು ತಾರಾಲಯ ಏನಿದೆ ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಫ್ರೀ ಎಂಟ್ರೆನ್ಸ್ ಇದೆ. ಅಲ್ಲೂ ಕೂಡ ಸಾಕಷ್ಟು ಜನ ಬಂದು ಎಲ್ಲ ಕಣ್ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಆಗಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು. ಅಂದರೆ ಈ ಗ್ರಹಣ ಅಂತಂದರೆ ಸಹಜವಾಗಿ ಭಯ ಆಗುತ್ತಲ್ಲ, ಹಾಗೇನೆ. ಆಮೇಲೆ ಈ ಹಂತಗಳೇನಿರುತ್ತೆ, ಮೊದಲಿಗೆ ಸ್ಪರ್ಶಕಾಲ, ಅದಾದಮೇಲೆ ಅರ್ಧಗ್ರಹಣ, ಪೂರ್ಣಗ್ರಹಣ, ಜೊತೆಗೆ ಮೋಕ್ಷಕಾಲ. ಹೀಗೆ ಗ್ರಹಣದ ಹಂತಗಳೇನಿದೆ ಅದು ಕೊನೆಯ ಹಂತಕ್ಕೆ ಬರ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಕೂಡ ಆಗುತ್ತೆ. ಭಾರತದಲ್ಲಿ ಸಂಜೆ 6:40 ಈ ಒಂದು ಬ್ಲಡ್ ಮೂನ್ ಗೋಚರ ಆಗುತ್ತೆ. 6:47 ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಏನಿದೆ ಅದು ಮುಕ್ತಾಯ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗುವಂಥದ್ದು. ಆಮೇಲೆ ರಕ್ತಚಂದ್ರಗ್ರಹಣವನ್ನು ನಾವು ಬರಿಗಣ್ಣಿಂದ ನೋಡ್ಬೋದು. ಯೂಶಲಿ ಸೂರ್ಯಗ್ರಹಣ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬರಿಗಣ್ಣಿಂದ ನೋಡಬಾರ್ದು ಅಂತ ಹೇಳ್ತಾರೆ. ಬಟ್ ಚಂದ್ರಗ್ರಹಣ ಆಗಿರೋದ್ರಿಂದ ಕಾರಣಕ್ಕಾಗಿ ಸುರಕ್ಷಿತವಾಗಿ ಅದು ನಾವು ಬರಿಗಣ್ಣಲ್ಲೇ ಅಂದರೆ ಬೇರೆ ಐಸಲ್ಲೇ ನಾವು ನೋಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇದು ಸಾಮಾನ್ಯವಾಗಿ ಸೂರ್ಯಗ್ರಹಣ ಇರುತ್ತಲ್ಲ, ಆ ಥರದ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕಣ್ಣಿಗೆ ರಕ್ಷಣೆ ಇರಬೇಕು, ಆ ಥರದ್ದೇನೋ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿ ನಾವು ನೋಡ್ತೀವಲ್ಲ, ಆ ಥರದ್ದೇನು ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಯಾಕೆ ಕೆಂಪಗಾಗ್ತಾನೆ ಚಂದ್ರ, ಅದಕ್ಕೆ ಕಾರಣ ಏನು, ಆಧ್ಯಾತ್ಮಿಕ ಕಾರಣ ಏನು, ವೈಜ್ಞಾನಿಕ ಕಾರಣ ಏನು, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಈಗ ಸಹಜವಾಗಿ ವೈಜ್ಞಾನಿಕವಾಗಿ ಎಲ್ಲರೂ ಹೇಳುವಂಥದ್ದು ಏನು ಅಂತಂದರೆ ಇದು ಸಾಮಾನ್ಯ ಪ್ರಕ್ರಿಯೆ ನಮ್ಮ ಇದರಲ್ಲಿ ಆಗುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಜ್ಯೋತಿಷಿಗಳಾದ ನಾಗರಾಜ್ ಶರ್ಮಾ ಅವರು ಅಗೇನ್ ನಮ್ಮ ಜೊತೆ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಸರ್, ಸಾಕಷ್ಟು ವಿಚಾರ ನೀವು ಆಲ್ರೆಡಿ ಆಗಲೇ ಹೇಳ್ತಾ ಇದ್ರಿ. ಆಮೇಲೆ ನಂದು ಇನ್ನೊಂದು ಪ್ರಶ್ನೆ ಇತ್ತು. ಈಗ ಯೂಶಲಿ ಈ ಎಲ್ಲ ದೇವಸ್ಥಾನಗಳನ್ನು ಬಂದ್ ಮಾಡ್ತಾರೆ, ಬಟ್ ಕೆಲವೊಂದಿಷ್ಟು ದೇವಸ್ಥಾನಗಳನ್ನು ಬಂದ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಮಹಾಕಾಳಿ ದೇವಸ್ಥಾನ ಆಗಿರ್ಬೋದು, ಆಮೇಲೆ ಕಾಳಹಸ್ತಿ ಆಗಿರ್ಬೋದು. ಯಾಕೆ ಇಲ್ಲಿ ಗ್ರಹಣದ ಎಫೆಕ್ಟ್ಗಳು ತಟ್ಟಲ್ವಾ, ಏನು ಅಂತ? ನಮಸ್ಕಾರ ಎಲ್ಲರಿಗೂ. ಹಾಗೆ ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ನಾವು ಕೆಲವೊಂದು ದೇವಸ್ಥಾನಗಳು ಅವಾಗಲೇ ನಾನು ಹೇಳ್ತಾ ಇದ್ದೆ, ಕೆಲವೊಂದು ದೇವಸ್ಥಾನಗಳನ್ನ ಅಭಿಷೇಕವನ್ನ ಅಂದ್ರೆ ಟೋಟಲ್ ಆಗಿ ಹೇಗೆ ಅಂತಂದ್ರೆ ಸ್ವಾಮಿಯನ್ನ, ಭಗವಂತನನ್ನ ಜಲಶಯನ ಅಥವಾ ನೀರಿನಲ್ಲಿ ಇಡ್ತಕ್ಕಂತ ಒಂದು ಕ್ರಿಯೆಯನ್ನ ಮಾಡ್ತಕ್ಕಂಥದ್ದು. ಹಾಗೆ ಹೇಳ್ತಕ್ಕಂಥ ಸಮಯ ನೋಡ್ಬೇಕು ಅಂತಂದ್ರೆ ಆ ಒಂದು ದೇವಸ್ಥಾನಗಳಲ್ಲಿ ಅಭಿಷೇಕವನ್ನ ಮಾಡ್ಕೊಂಡಾಗ ಒಳಗಡೆ ಅಭಿಷೇಕವನ್ನ ಮಾಡ್ತಾ ಇರ್ತಾರೆ. ತೀರ್ಥ ಪ್ರಸಾದ ವಿನಿಯೋಗ ಯಾವುದು ಇರೋದಿಲ್ಲ. ಅಲ್ಲಿ ಆ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇರತ್ತೆ. ಬಟ್ ಯಾವ್ದು ರೀತಿಯಾದಂತ ಒಂದು ಭಕ್ತರಿಗೆ ದರ್ಶನ ಇರ್ತಕ್ಕಂಥದ್ದಿದ್ರು ಕೂಡ ತೀರ್ಥ ಪ್ರಸಾದ ವಿನಿಯೋಗ ಇರೋದಿಲ್ಲ. ಈ ಸಂದರ್ಭದಲ್ಲಿ ಗ್ರಹಣ ಸಂದರ್ಭದಲ್ಲಿ ಯಾವುದೇ ತೀರ್ಥ ಪ್ರಸಾದವನ್ನ ಕೊಡ್ತಕ್ಕಂಥದ್ದು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಹೇಳಿ 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 ಅಲ್ಲ ಗುರುಗಳೇ, ಈಗ ನಿಮ್ಮ ಪ್ರಕಾರ ಯಾವ್ಯಾವ ರಾಶಿಯವರಿಗೆ ಒಳ್ಳೆಯದು, ಯಾವ್ಯಾವ ರಾಶಿಯವರಿಗೆ ಕೆಟ್ಟದು? ಈ ಒಂದು ಸಂದರ್ಭ ನೋಡ್ಬೇಕು ಅಂತಂದ್ರೆ ಮಕಾ ನಕ್ಷತ್ರ ಸಿಂಹ ರಾಶಿಯಲ್ಲಿ ಜನನ ಆಗಿರ್ತಕ್ಕಂಥವರು, ಪುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಜನನ ಆಗಿರ್ತಕ್ಕಂಥವರು, ಇವರಿಗೆ ಸ್ವಲ್ಪ ಎಲ್ಲಾ ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು. ಯಾಕೆಂದ್ರೆ ಸಿಂಹ ರಾಶಿಗೆ ಇವತ್ತು ಗ್ರಹಣ ಆಗಿದ್ದಕ್ಕೋಸ್ಕರವಾಗಿ ಈ ರೀತಿ ಆಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೀತದೆ. ಅಂದ್ರೆ ಯಾವುದೇ ರೀತಿಯಾದಂತ ಸಿಂಹ ರಾಶಿಯವರಿಗೆ
ಅವ್ರು ಪ್ರಬುದ್ಧಮಾನರಾಗಿದ್ದ ಪಕ್ಷದಲ್ಲಿ 18 ವರ್ಷದ ಮೇಲೆ ಆಗಿದ್ದ ಪಕ್ಷದಲ್ಲಿ ಅವ್ರಿಗೆ ಯಾವ್ದೋ ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು, ಎಜುಕೇಶನ್ ವೈಸ್ ಆಗಿರ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ಆಗಿರ್ಬೋದು, ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರವಾಗಿ ಸಿಂಹ ರಾಶಿಯವರು ಸ್ವಲ್ಪ ಜಾಗೃತರಾಗಿರೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಯಾವಾಗ ಜನ್ಮಕ್ಕೆ ಅಥವಾ ಯಾವ ರಾಶಿಗೆ ಯಾವ ಒಂದು ಗ್ರಹಣ ಬರುತ್ತೋ ಅವರಿಗೆ ಹೆಚ್ಚಿನ ಫಲವನ್ನ ಕೊಡ್ತಕ್ಕಂಥದ್ದು ಆಗತ್ತೆ. ಅದಾದ ನಂತರದಲ್ಲಿ ಅದರ ಹಿಂದಿನ ರಾಶಿ ಕರ್ಕಾಟಕ ರಾಶಿಯವರು, ನಾವು ಚಂದ್ರ ಅಧಿಪತಿ ಆಗಿದ್ದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿಯವರಿಗೆ ಒಂದ್ ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ಏನೋ ಒಂದು ರೀತಿ ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದು ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಅದಾದ ನಂತರ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ರಾಶಿಯಲ್ಲಿ ಕನ್ಯಾ ರಾಶಿ. ಜನ್ಮದಿಂದ ಮುಂದಿನ ಮನೆ ಕನ್ಯಾ ರಾಶಿಯಲ್ಲಿ ಜನನ ಆಗಿರ್ತಕ್ಕಂಥವರಿಗೆ ಯಾವ್ದೋ ಒಂದು ರೀತಿಯ ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು, ಯಾವ ಉದ್ಯೋಗ ವ್ಯವಹಾರದಲ್ಲಿ ಭೂ ವ್ಯವಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆಗೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಹಾಗೆ ಆಗ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ಯಾರು ಕನ್ಯಾ ರಾಶಿ ಜನನ ಆಗಿದ್ದಾರೋ ಅವ್ರು ಸಾಧ್ಯವಾದಷ್ಟು ಚಂದ್ರನಿಗೆ ಸಂಬಂಧವಾಗಿರ್ತಕ್ಕಂಥ ದಾನವನ್ನ ಕೊಟ್ಕೊಂಡು ಹೋಗ್ತಕ್ಕಂಥದ್ದು. ಅಂದ್ರೆ ಇವತ್ತಿನ ದಿನದಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಕೇತುಗ್ರಸ್ತ ಆಗಿರೋ ಕಾರಣದಿಂದಾಗಿ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ, ಸಿಂಹ ರಾಶಿಯಲ್ಲಿ ಜನನಾಗಿದ್ದಾರೋ ಅವ್ರು ಹೆಚ್ಚಿನ ಫಲವನ್ನ, ಹೆಚ್ಚಿನ ತೊಂದರೆಯನ್ನ ಪಡ್ತಾರೆ. ಅದಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಸಾಧ್ಯವಾದಷ್ಟು ತಮ್ಮ ಕೈಯಲ್ಲಾಗಿರೋಷ್ಟು ಯಾವುದೇ ಒಂದು ಸ್ವಲ್ಪ ಒಂದು ಕೈಯಲ್ಲಾಗಿರೋಷ್ಟು ಅಕ್ಕಿಯನ್ನ, ಹಾಗೆ ಅದಾದ ನಂತರದಲ್ಲಿ ಹುರುಳಿ ಕಾಳನ್ನ, ಆ ನಂತರ ಬಿಳಿಯ ಬಟ್ಟೆಯನ್ನ, ಬಣ್ಣ ಬಣ್ಣದ ವಿಚಿತ್ರವಾಗಿರ್ತಕ್ಕಂಥ ಬಣ್ಣದ ಬಟ್ಟೆಯನ್ನ, ಅದಾದ ನಾಗರಪಣಿ ಅಂತ ಹೇಳ್ತಾರೆ, ನಾಗರಪಣಿಯನ್ನ ದಾನವಾಗಿ ಕೊಡೋದ್ರಿಂದ ಎಲ್ಲಾ ರೀತಿಯಲ್ಲಿ ಒಂದು ಆಗ್ತಕ್ಕಂಥ ದೋಷಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಯಾವುದೇ ರೀತಿಯಲ್ಲಿ ತೊಂದರೆ ಬರ್ತಕ್ಕಂಥದ್ದು, ದೊಡ್ಡ ಅಪವಾದ ಬರ್ತಕ್ಕಂಥದ್ದು ಸಣ್ಣ ಅಪವಾದದಲ್ಲಿ ಹೋಗ್ತದೆ ಅಂತ ಹೇಳ್ತಕ್ಕಂಥ ಈ 3 ರಾಶಿಯವರು ಮಾಡ್ಕೊಂಡು ಹೋಗೋದು ಒಳ್ಳೇದು. ಇನ್ನು ನೆಕ್ಸ್ಟ್ ಇನ್ನು ಮುಂದಿನ ರಾಶಿ ಮುಂದಿನ ಒಂದು ಬರ್ತಕ್ಕಂಥದ್ದು ಕುಂಭ ರಾಶಿಯವರು. ಯಾರ್ಯಾರು ಕುಂಭ ರಾಶಿ ಜನನ ಆಗಿದಾರೋ, ಅಂದ್ರೆ ಈಗ ನಾವು ಸಿಂಹ ರಾಶಿಯಿಂದ ಒಂದು ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, 5ನೇ ಮನೆ, 6ನೇ ಮನೆ, 5ನೇ ಮನೆ ಆಗಿರ್ಬೋದು ಅಥವಾ 7ನೇ ಮನೆ ಆಗಿರ್ಬೋದು. 7ನೇ ಮನೆ ಆಗೋದಕ್ಕೋಸ್ಕರವಾಗಿ 7ನೇ ಮನೆಯವರಿಗೂ ಕೂಡ ಈ ರೀತಿಯ ತೊಂದರೆಗಳಾಗತ್ತೆ. ಯಾಕೆಂದ್ರೆ ಚಂದ್ರ ಮತ್ತೆ ಶನಿಯ ಅಧಿಪತಿ ಇರತಕ್ಕಂತ ಒಂದು ರಾಶಿ ಆಗಿದ್ದಕ್ಕೋಸ್ಕರವಾಗಿ ಕುಂಭ ರಾಶಿಯವರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳಿದ್ರೆ ಈ ಒಂದು 4 ರಾಶಿಯವರಿಗೆ ಹೆಚ್ಚಿದಂತ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ಬೋದು. ಇನ್ನು ಮೀನ ರಾಶಿಯವರಿಗೆ ಆಗ್ತಕ್ಕಂಥದ್ದು ಅಷ್ಟಮದಲ್ಲಿ ಆಗ್ತಕ್ಕಂಥ ಒಂದು ಅಷ್ಟಮ ಅಂದ್ರೆ ಜನ್ಮ ಈ ಒಂದು ಚಂದ್ರಗ್ರಹಣ ಆಗ್ತಕ್ಕಂಥ ಅಷ್ಟಮದ ಒಂದು ರಾಶಿ ಆಗಿದ್ದಕ್ಕೋಸ್ಕರವಾಗಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಅಸಂತೋಷ ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಮತ್ತೆ ಮಿಥುನ ರಾಶಿಯವರಿಗೆ ಮಧ್ಯಮ ಫಲವನ್ನು ಹೇಳ್ತದೆ. ಇನ್ನು ಮೇಷ ರಾಶಿಯವರಿಗೆ ಒಂದು ರೀತಿಯ ಸಮಾಧಾನ ಇರ್ತಕ್ಕಂಥದ್ದು, ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಮಕರ ಕುಂಭ ರಾಶಿಯವರಿಗೂ ಕೂಡ ಎಲ್ಲ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರು, ತುಲಾ ರಾಶಿಯವರಿಗೆ ಯಾವುದೇ ರೀತಿಯಾದಷ್ಟೊಂದು ಹೇಳ್ತಕ್ಕಂಥ ಒಂದು ಸಮಸ್ಯೆ ಬರುವುದಿಲ್ಲ. ಆದರೂ ಕೂಡ ಗ್ರಹಣ ನಿಮಿತ್ತವಾಗಿ ಒಂದು ಜಪ ತಪಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಕೊಡಬಹುದು, ಒಳ್ಳೇದಾಗ್ತಕ್ಕಂಥದ್ದು ಆಗೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು.